ಮಾಲಿನಿ, ನೀನು ಬರೀ ಮಾಲಿನಿ ಆಗದೆ ನಾಗಿಣಿ ಆಗಿದ್ದಕ್ಕೆ ಒಬ್ಬಣ್ಣ ಕುರುಡನಾದ, ಮತ್ತೊಬ್ಬಣ್ಣ ಕುಡುಕನಾದ. ಈಗ ನಮ್ಮಿಬ್ಬರ ಮುಂದಿನ ದಾರಿ ಸ್ವಲ್ಪ ಅಮರ್, ನಾನು ನಿಮ್ಮಲ್ಲಿ ಅರೆತು ಬರೆತು ತನವನವನ್ನೇ ಅರ್ಪಿಸಿದ್ದೇನೆ. ಈಗ ನಿಮ್ಮೊಂದಿಗೆ ಹಾಡಬೇಕು ಅಂದ್ರೆ ನನ್ನ ಗಂಡ ಅಡ್ಡಗೋಡಿಯಾಗಿದ್ದನಲ್ಲ. ನಿನ್ನ ಗಂಡನ ಅಡ್ಡಗೋಡ ಬಿದ್ದಾಗಲೇ ನಮಗೆ ನೆಮ್ಮದಿ. ಇನ್ಯಾವನ ಅಂತ್ಯಕ್ಕೆ ನಾಂದಿಯಾಡಲು ಮುಂದಾಗೋ. ಅವನಿಗೆ ಹಿಂದಿಲ್ಲ ಮುಂದಿಲ್ಲ, ಸತ್ತರೆ ಬಂದು ಕೇಳೋರು ಯಾರು ಇಲ್ಲ. ಅಂದಮೇಲೆ ಅವನನ್ನ ಕೊಲೆ ಮಾಡ್ಬಿಡು. ಇಲ್ಲ ಇಲ್ಲ, ನಂಗೆ ಭಯ ಆಗುತ್ತೆ. ನಾನು ಮಾಡಲ್ಲ ಕೆಲಸ. ಯಾಕೆ ಸಾಧ್ಯವಿಲ್ಲ? ಈ ಮನ್ಮಥನ ಜೊತೆ ಈ ವ್ಯಕ್ತಿ ಒಂದಾಗ್ಬೇಕಂದ್ರೆ ನಿನ್ನ ಗಂಡನ ಅಡ್ಗೋಡ ಬೀಳಲೇಬೇಕು. ಕೊಲ ಮಾಡಿ ಅಭ್ಯಾಸ ಇಲ್ಲ. ಇದಕ್ಕೆಲ್ಲ ಎತ್ತಿದ ಕೈ ಆ ಮರ್ಡರ್ ಮಾದೇಶ. ಹಲೋ ಮಾದೇಶ್, ಮಾಲಿನ್ಯ ಮನೆ ಹತ್ರ ಬನ್ನಿ. ಒಂದು ಡೀಲ್ ಇದೆ, ಮುಗಿಸ್ಬೇಕು. ಬೇಗ ಬನ್ನಿ. ಮಾಲಿನಿ, ಈಗಾಗಲೇ ನಿನ್ನ ಅಣ್ಣಂದಿರು ನನ್ನನ್ನು ಎದುರಾಕಿಕೊಂಡಿದ್ದಾರೆ. ಬೀದಿಯಲ್ಲಿ ಭಿಕ್ಷೆ ಎತ್ತುತ್ತಿದ್ದಾರೆ. ಈಗ ಈ ಸೂತ್ರಧಾರನ ಕೈಯಲ್ಲಿ ಆಡುತ್ತಿರುವ ಗಾಳಿಪಟ ನಿನ್ನ ಗಂಡ. ಆ ಸೂತ್ರ ಕಟ್ ಮಾಡಿದಾಗಲೇ ಗಾಳಿಪಟದ ಕತೆ ಏನಾಗುತ್ತೆ ಹೇಳು? ಆದ್ರೆ ಆದಷ್ಟು ಬೇಗ ನಿನ್ನ ಗಂಡ ಸ್ವರ್ಗದ ಬಾಗಿಲು ತೊಟ್ಟು ಅಷ್ಟರಲ್ಲಿ ನಿನ್ನ ಗಂಡನಿಗೆ ಸಿಂಹಾಸನ ಕಾದಿದೆ. ಇನ್ನು ಆ ಮರ್ಡರ್ ಮಾದೇಶ ನನ್ನನ್ನು ಎದುರಾಕಿಕೊಂಡು ಮೆರಿತಾ ಇದ್ದಾನೆ. ಒಂದು ಏಟ್ಗೆ ಎರಡು ಅಕ್ಕಿ ಬಿದ್ದೆಂಬಂತ. ಆದ್ರೂ ನನ್ನ ಗಂಡನ ಸಾಯಿಸೋದಕ್ಕೆ ನಂಗೆ ಮನಸ್ಸೇ ಬರ್ತಾ ಇಲ್ಲ. ಪಾಪ, ಅವನು ಯಾವತ್ತೂ ನಮ್ಮ ದಾರಿ ಅಡ್ಡಿ ಆಗಿಲ್ಲ. ಕಂಡರೂ ಕಾಣದಂತೆ ಸುಮ್ಮನೆ ಕಾಲ ಕಳೀತಾ ಇದ್ದಾನೆ. ಮಾಲಿನಿ, ಆ ವಿನಯಡೆ ಸುಂದರವಾಗಿದೆ ಅಂತ ಮುಟ್ಟಕ್ಕೆ ಹೋದ್ರೆ ಕಚ್ಚದೆ ಬಿಡಲ್ಲ. ಆಗ ನಿನ್ನ ಗಂಡ ಸಮಯ ಸಾಧಿಸುತ್ತಿರುವ ಸಮಯ ಸಾಧಕ. ನೋಡು, ನಮ್ಮಿಬ್ಬರ ಸುಖ ಸಂತೋಷಕ್ಕೆ ಅಡ್ಡವಾಗಿರೋ ಆ ಮುಳ್ಳನ್ನು ಮೊಳಕೆಯಲ್ಲೇ ಕಿತ್ತಾಕ್ಬೇಕು. ಅದು ಬೆಳೆದು ಎಮ್ಮರವಾದ್ರೆ ಕೊಡ್ಲಿ ತಕ್ಕಂತ ಕಡಿಬೇಕಾಗುತ್ತೆ. ನೀನು ಕೊಲೆ ಮಾಡವ ಅಂತೀಯ? ಕೊಲ ಮಾಡೋ ಅಭ್ಯಾಸ ನನಗೂ ಇಲ್ಲ. ಇದಕ್ಕೆಲ್ಲ ಎತ್ತಿದ ಕೈ ಆ ಮರ್ಡರ್ ಮಾದೇಶ. ಹಲೋ ಹಲೋ ಮದೇಶ್. ಆದಷ್ಟು ಬೇಗ ಮಾಲಿನ್ಯ ಮನೆ ಹತ್ರ ಬನ್ನಿ. ಓಕೆ, ಖಂಡಿತ ಬರ್ತೇನೆ. ಮಾಲಿನಿ, ಆ ಮಹಾದೇಶ ಬರ್ತಾ ಇದ್ದಾನೆ.
ನಿನಗ ಅವನಿಗಾಗಿ ಕಾಯ್ತಾ ಇರು. ಬಿ ಕೇರ್ಫುಲ್. ಬರ್ತೀನಿ. ಅಮ್ಮರೇನಾದ್ರೂ ನನ್ನ ಗಂಡನನ್ನ ಸಾಯಿಸಿದ್ರೆ ನಾನು ತಾಳಿ ಕಿತ್ತಾಕಿ ವಿಧವೆ ಆಗ್ತೀನಿ. ಮುಂದೆ ಅವಳು ನನ್ನ ಕೊಳ್ಳಿಗೆ ತಾಳಿ ಕಟ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಇಲ್ಲ, ನನ್ನ ಗಂಡ ಸಾಯಬಾರ್ದು. ನನ್ನ ಕೊಳ್ಳ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು. ಹಲೋ ಮಾಲಿನಿ. ಓ ಮಾದೇಶ, ಈಗ ತಾನೇ ಅಮರ್ಬೋದು. ಹೋಗ್ಬೇಕಾದ್ದೆ ಅವರಿಗೆಲ್ಲಿದೆ ಕೊಲೆ ಮಾಡುವ ಗುಂಡಿಗೆ. ಒಬ್ಬ ಗಂಡಿಗೆ ಇರಬೇಕಾದ ಗುಂಡಿಗೆ ನಿನಗಿದೆ. ನೀನು ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿದರೆ ಅದಕ್ಕೆ ಪ್ರತಿಫಲವಾಗಿ ನಾನು ಬಯಸಿದ ಕಾಮಧೇನು ನನ್ನದಾಗುತ್ತೆ ಅಂತ. ಮಾದೇಶ, ಈ ಮಾಲಿನಿ ಒಂದು ಕಾಮಧೇನವಾಗಿರುವಾಗ ನೀವು ಯಾವ ಕಾಮಧೇನವನ್ನು ಬಯಸ್ತಾ ಇದ್ದೀರಾ? ಹಣನೋ ಅಥವಾ ಅಂತಸ್ತು? ಮಾಲಿನಿ, ಹಣ ಅಂತಸ್ತು ನನಗೆ ಬೇಕಾಗಿಲ್ಲ. ನನ್ನ 7 ಜನ್ಮಕ್ಕಾದಷ್ಟು ಅನಂತಸ್ತು ನನ್ನಲ್ಲಿದೆ. ಆದ್ರೆ ನಾನು ಬಯಸ್ತಾ ಇರೋದು ಹೀಗಿಲ್ಲ ತುಂಬು ಯೌವನವನ್ನ. ಮಾದೇಶ, ಏನ್ ಹೇಳ್ತಾ ಇದೀಯಾ? ನೀನು ನನ್ನನ್ನು ಬಯಸದ? ಅದು ಮಾಂಗಲ್ಯ ಧಾರಣೆಯಾದ ನನ್ನನ್ನ ನನ್ನ ಗಂಡ ಇನ್ನು ಜೀವಂತವಾಗಿದ್ದಾರೆ. ಇದು ಸರಿಯಲ್ಲ. ಸರಿಯ ತಪ್ಪು ನನಗೆ ಗೊತ್ತಿಲ್ಲ. ನೀರಿಗೆ ಇಳಿಬಾರ್ದು, ಹಿಡಿದರೆ ಮೀನನ್ನ ತಿನ್ನದೆ ಬಿಡಬಾರ್ದು. ನೀನು ಗರ್ತಿಯಂತೆ ಮನೆಯಲ್ಲಿ ಇರೋದು ಬಿಟ್ಟು ಕಂಡ ಗಂಡಸರೊಡನೆ ಚೆಲ್ಲಾಟ ಆಡುವ ನಿನಗೆ ವ್ಯಭಿಚಾರಣೆ ಅಂತಾರೆ. ನಿನ್ನ ಗರತಿಯನ್ನಲ್ಲ ವ್ಯಭಿಚಾರಣೆ ಅಂತಾರೆ. ಮಾಲಿನಿ, ಅಮರನಾಮನ ಮಾಲಿನಿಯನ್ನು ಗೊತ್ತಿಲ್ಲ. ನಿನ್ನನ್ನ ಕೊಲೆ ಮಾಡಿ ನಿನ್ನ ಸರ್ವ ಸಂಪತ್ತಿಗೂ ಒಡೆಯನಾಗಬೇಕು ಅಂತ ಕನಸು ಕಾಣ್ತಾ ಇದ್ದೇನೆ. ಅಂದ್ರೆ ಅಮರ್ ಮೋಸಗಾರನ? ಖಂಡಿತ. ಈಗಾಗಲೇ ನಿನ್ನ ಗಂಡನಿಗೆ ನಿನ್ನ ಶೀಲದ ಮೇಲೆ ಅನುಮಾನ ಬಂದು ಹುಚ್ಚನಂತೆ ತಿರುಗಾಡ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಅವನ ತಂಗಿಗೋಸ್ಕರ ಸಹಿಸಿಕೊಂಡಿದ್ದಾನೆ. ಈ ವಿಚಾರವನ್ನ ಎಂದು ತಿಳಿಸಿ ನನ್ನ ಆಸೆಯನ್ನ ಪೂರೈಸಿಕೊಳ್ಬೇಕು ಅನ್ಕೊಂಡಿದ್ದೆ. ಆದರೆ ನೀನು ಮಾಗಿದ ಹಣ್ಣಂತೂ ಸುಮ್ಮನಾಗಿದ್ದೆ, ಆದರೆ ದರ್ಪದ ಹೆಣ್ಣಂತ ಸುಮ್ಮನಾದೆ. ಅಮರ್, ನನ್ನ ಗಂಡನಿಗೆ ದ್ರೋಹ ಬಗೆದು ನಿನ್ನ ಪಂಜರದ ಗಿಣಿ ಆಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ನನ್ನ ಸಾಯಿಸಲು ಪ್ರಯತ್ನ ಪಡ್ತಾ ನೀನೇ ನನ್ನನ್ನ ಸಾಯಿಸಲು ಪ್ರಯತ್ನ ಪಟ್ರೆ ನಾನು ಕೂಡ ನಿನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮಾದೇಶ, ಮಾಲಿನಿ, ಏನ್ ಹೇಳ್ತಾ ಇದೀಯಾ? ನೀವು ನನ್ನನ್ನ ಬಯಸಿದ್ರೆ ಹಾಗಾದ್ರೆ ಆ ಅಪಕಥೆನ ಮುಗಿಸ್ಬೇಡಿ. ಆಮೇಲೆ ಈ ಮಾಲಿನ್ಯ ಪ್ರಕೃತಿ ಮಡಿಲಲ್ಲಿ ಅಂಜ
ಜೊತೆ ಹಾಯಾಗಿರಿ. ಮಾಲಿನಿ, ಆ ಹಣಕ್ಕಾಗಿ ಬಾಯ್ತಲ್ಲ ಅಮರನ್ನು ಸಿಕ್ಕದ ಸುಖವನ್ನ ನಾನು ನಿನಗೆ ನೀಡ್ತೇನೆ. ನಿನ್ನ ಯೌವನವನ್ನು ಕೊಂಡು ನನ್ನ ತಲೆ ಕೆಟ್ಟು ಹೋಗಿದೆ. ಇಂದು ನನ್ನ ಆಸೆ ಪೂರೈಸ್ತಾ ಇದೆ. ಕಮಾನ್ ಮಾಲಿನಿ, ಕಮಾನ್.